ಮಗಳನ್ನ ಅವಳು ಏನು ಓದಿಸ್ತಾರೆ ಅಲ್ಲಿವರೆಗೂ ಓದಿಸ್ತೀನಿ, ನಿಮ್ಮ ಕುಟುಂಬಕ್ಕೆ ನಾನಿದ್ದೀನಿ ಅಂತ ಹೇಳಿದ್ರು. ನಾನು ನೋಡ್ಕೊತೀನಿ, ನಿನ್ನ ಮಗಳು ಎಲ್ಲಿವರೆಗೂ ಓದಿಸ್ತಾರೆ ಎಲ್ಲ ಅಧಿಕಾರಿಗಳು ನಾನು ಹೇಳ್ತೀನಿ. ನಾನಿಲ್ಲ ಅಂದ್ರೆ ರೇವಣ್ಣರಿದ್ದಾರೆ, ರೇವಣ್ಣರಿಲ್ಲ ಅಂದ್ರೆ ಬೇರೆ ಅಧಿಕಾರಿಗಳಿಗೆ ಎಲ್ಲಾರ್ಗು ನಾನು ಹೇಳಿ ನನ್ನ ಸತ್ರು ನನ್ನ ಮಕ್ಳಿಗೆ ಅವಳು ಏನು ಕೊನೆವರೆಗೂ ಓದ್ತಾಳೆ ಅಂತವರೆಗೂ ನಾವು ನಮ್ಮ ಇದರಲ್ಲಿ ನಮ್ಮ ದೇಶ ಇದರಲ್ಲಿ ನಾವು ಓದಿಸ್ಕೊತೀವಿ ಅಂತ ಹೇಳೋರೆ. ನನ್ನ ಮಗಳಿಗೆ ಮಗ SSLC ಫಸ್ಟ್ PUC ವರೆಗೂ ಒಂದು ದಿವಸ ಒಂದು ಫೇಲ್ ಆಗ್ದಂಗೆ ಓದ್ದ, ಒಂದು ಮಾಸರ ಕೈಲಿ ಒಂದು ಅದೇ ತಿಂದಿಲ್ಲ, ಅಷ್ಟು ಚೆನ್ನಾಗಿ ಓದಿ ಇವತ್ತು ಫಸ್ಟ್ PUCಗೆ ಸಾಧನ ಕಾಲೇಜಿಗೆ 50,000 ಅಂತ ಹೇಳಿದ್ರು. ಸರ್ ನಾವು ಅರ್ಧ ಹಾಕಿಸ್ಕೊಂತೀವಿ ನನ್ನ ಪರ್ಸೆಂಟೇಜಿಗೆ, ನೀವು ಅರ್ಧ ಕಟ್ಟಿ ಮೇಡಮ್ ಅವರೇ ನಾವು ಓದಿಸ್ತೀವಿ ಚೆನ್ನಾಗಿ ಓದ ಮಗುನ ಅಂತವ, ಅರ್ಧ ದುಡ್ಡು ನೀವು ಕೂಲಿ ಮಾಡ್ತೀರಾ ನಮ್ಗೆ ಅರ್ಧ ಕಟ್ಟಿ ಅಂದ್ರು. ಕೂಲಿ ಮಾಡ್ಕೊಂಡಿದ್ದೀರ ಅಂತ ಕಸ ಗುಡಿಸ್ಕೊಂಡಿದ್ದು. ಹಂಗಾಗಿ ನನ್ನ ಮಗನ ಈ ತರ ಬಂದ, ಮನೆಗೆ ಬಂದು ಗಣಪತಿ ಎಲ್ಲ ಮನೇಲಿ ಬಂದು ಊಟ ಮಾಡ್ದ, ನನಗೂ ಕಾಫಿ ಕಾಯಿಸ್ಕೊಟ್ಟ, ಅಮ್ಮ ಕಾಫಿ ಕುಡಿಯಮ್ಮ ಅಂತ. ಅವನ ಫ್ರೆಂಡ್ ಬಂದ, ಇಬ್ರು ಜೊತೆಲೆ ಓದಿದ್ರು, 1ನೇ ಕ್ಲಾಸಿಂದ ಫಸ್ಟ್ ಇಯರ್ PUC ಇಬ್ರು ಒಂದೇ ಕಾಲೇಜಿಗೆ ಸೇರ್ಕೊಂಡ್ರು. ಈಶ್ವರ ಇಬ್ರು ಒಂದೇ ಕಾಲೇಜಿಗೆ ಸೇರ್ಕೊಂಡ್ರು, ಒಂದೇ ಜೊತೆಲಿ ಓದಿರು. ನೆನ್ನೆನೂ ಜೊತೆಗೆ ಆರ್ಕೆಸ್ಟ್ರಾ ಆಂಟಿ ಯಾವತ್ತು ಕೇಳ್ತಿರ್ಲಿಲ್ಲ ನನ್ನ ಮಗ ಎಲ್ಲೋ ಬೇಕು ಅಂತವ, ಅವತ್ತು ಬಂದು ಆರ್ಕೆಸ್ಟ್ರವ ನೋಡಕ್ ಆಂಟಿ ಹೋಗಿ ಬರ್ತೀವಿ ಇಬ್ರುವೆ ಅಂತ ಅವನ ತಮ್ಮ ಅವನು ನಮ್ಮ ಮಗ 3 ಜನನೂ ಹೋಗಿ 5 ನಿಮಿಷ ನನ್ನ ಮಗ ಹೋಗಿದ್ದ 5 ನಿಮಿಷಕ್ಕೆ ಸುದ್ದಿ ಬಂತು. ಅವ್ರ ಅಪ್ಪಂಗೆ ಫೋನ್ ಮಾಡ್ದೆ, ಅಪ್ಪಾಜಿ ನಾವು ಹೋಗಿರ್ತೀವಿ, ಅಮ್ಮನೂ ನನ್ನ ತಂಗಿನೂ ಕರ್ಕೊಂಬರಪ್ಪ ಆರ್ಕೆಸ್ಟ್ರಾ ನೋಡೋಣ ಅಂತ ಅವ್ರ ಅಮ್ಮ ಹಂಗೆ ಕಳಿಸ್ದ. ಆ ಕಡೆ ಹಂಗೆ ಆಗೋಗೈತೆ ಸರ್. ನಾನು ಹೆಂಗ ಮರಿಯನ್ನ ಸರ್ ಇದ್ರು ಚೆನ್ನ ನನ್ನ ಮಗನ್ನ ಹೆಂಗೆ ಮರಿಯನ್ನ ಸರ್.